ಯಾಕೆ ಅಂತ ಹೇಳಿದ್ರೆ ನಾವು ಆ ರಾಜ್ಕುಮಾರ್ ಅವ್ರನ್ನ ಈ ನಾಡಿನ ಸರ್ವಶ್ರೇಷ್ಠ ವ್ಯಕ್ತಿ, ಅವ್ರನ್ನ ಯಾವ ಜಾಗದಲ್ಲಿ ನೋಡ್ತೀವಿ ಅಂತಾರೆ ನಾವು ಕುವೆಂಪು ಅವ್ರನ್ನ ಯಾವ ಥರ ನೋಡ್ತಾ ಇದ್ದೀವೋ, ಮೈಸೂರು ಮಹಾರಾಜರನ್ನ ಯಾವ ಥರ ನೋಡ್ತಾ ಇದ್ದೀವೋ ಆ ರೀತಿ ರಾಜ್ಕುಮಾರ್ ಅವ್ರನ್ನ ನೋಡ್ತಾ ಇದ್ವಿ ನಾವು. ಅವರು ಕೇವಲ ನಟನೆಗೆ ಸೀಮಿತ ಆದಂಥವ್ರಲ್ಲ, ಖಂಡಿತ ಇಲ್ಲ. ಉಳಿದಿದೆ ಚಳುವಳಿಗಳ ಮುಖಾಂತರ ನಾವ್ ಇನ್ನೂ ನೆನಪಿಸ್ಕೊಳ್ತೀವಿ ಅಂದ್ರೆ ಬಿಕಾಸ್ ಆಫ್ ರಾಜ್ಕುಮಾರ್ ಅವರು. ನೋಡಿ, ನಾನು ಅದನ್ನು ಹೇಳಕ್ಕೆ ಬಂದೆ. ಯಾಕೆಂತ ಹೇಳಿದ್ರೆ ಯಾಕೆ ಅಷ್ಟು ಕೋಪ, ಕೆಲವು ಮಾತುಗಳು ನಮ್ಮಿಂದ ಬಾಯಿ ತಪ್ಪಿ ಹೋಗುತ್ತೆ ಅನ್ನೋದಕ್ಕೆ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂಥ ಮಹಾನ್ ವ್ಯಕ್ತಿ ಯಾರಿಗೂ ಯಾವತ್ತೂ ಕೇಳಿ ಬಯಸಿದವರಲ್ಲ. ಈ ನಾಡಿಗೆ ಒಂದು ಗೋಕಾಕ್ ಚಳುವಳಿ, ಆ 30 ದಿನ ಕರ್ನಾಟಕವನ್ನು ಸುತ್ತರಲ್ಲ, ರಾತ್ರಿ ಹಗಲು ಇದ್ದರೆ ನಿಮ್ಗೆ ಗೊತ್ತಿಲ್ಲ. 30 ದಿನ ನಾನಿದ್ದೆ ಜೊತೆ, ಗೊತ್ತು 30 ದಿನ ನಾನು ಅವ್ರ ಸೇವೆ ಮಾಡಿಕೊಂಡು ಅವರ ಆಗುಹೋಗುಗಳನ್ನ ನೋಡಿಕೊಂಡು ಅವರ ಬಲಗೈ ಬಂಟನಾಗಿ ನಾನು ಅವತ್ತು ಅವ್ರ ಜೊತೆ ಇದ್ದೆ. ಬರೀ ಖಾಲಿ 2 ರಿಂದ 3 ಗಂಟೆ ಮಾತ್ರ ನಿದ್ರೆ ಮಾಡೋಕ್ಕಾಗ್ತಿತ್ತು.